ನಮಸ್ತೆ ಮಾಸ್ಟರ್ಸ್. 73ನೇ ದಿನದ ತುಳಸಿದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಇಂದಿನ ದಿನದ ಸಂದೇಶ ಪಾಪಗಳು ವ್ಯಾಧಿಗಳು ಅಂತ. ಪೂರ್ವಜನ್ಮದಲ್ಲಿ ಮಾಡಿದ ಪಾಪಗಳೇ ಈ ಜನ್ಮದಲ್ಲಿ ವ್ಯಾಧಿಗಳಾಗಿ ಅವತರಿಸುತ್ತವೆ. ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿರೂಪೇಣ ಪೀಡ್ಯತೆ. ನಾವು ಮಾಡಿದ ಪಾಪಕರ್ಮಗಳೇ ಪುನಃ ಪುನಃ ನಮ್ಮ ಕಾಲುಗಳಿಗೆ ಸುತ್ತಿಕೊಳ್ಳುತ್ತಾ ಇರುತ್ತವೆ. ಜೀವನದ ಕಹಿ ಅನುಭವಗಳಿಂದಲೇ ಜ್ಞಾನ ಪಾಠಗಳನ್ನು ಕಲಿಯುತ್ತೇವೆ. ಜ್ಞಾನ ಪಾಠಗಳನ್ನು ಕಲಿತುಕೊಂಡರೇ ವ್ಯಾಧಿಗಳು ಮಾಯವಾಗುತ್ತವೆ. ಅಪಿ ಛೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತಮಃ ಸರ್ವಂ ಜ್ಞಾನಪ್ಲವೇನೈವ ರುಜಿನಂ ಸಂತರಿಷ್ಯಸಿ ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅಂದರೆ ನೀನು ಎಲ್ಲರಿಗಿಂತ ಹೀನಾತಿಹೀನವಾದ ಪಾಪಾತ್ಮನಾದರೂ ಕೂಡ ಜ್ಞಾನ ಎನ್ನುವ ಗಾಳಿ ಬೀಸುವುದರಿಂದ ಸರ್ವ ಪಾಪಗಳು ಸರ್ವ ರೋಗಗಳು ಮಾಯವಾಗುತ್ತವೆ ಎಂದು. ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಎಂದೂ ಕೂಡ ಹೇಳಿದ್ದಾರಲ್ಲವೇ ಗೀತಾಕಾರರು. ಆತ್ಮಜ್ಞಾನದಿಂದ ಪೂರ್ವದ ಸಂಚಿತ ಪಾಪಕರ್ಮಗಳು ಎಲ್ಲ ದಗ್ಧವಾಗುತ್ತದೆ. ಧ್ಯಾನದಿಂದ ಆತ್ಮಜ್ಞಾನ ಲಭಿಸುತ್ತದೆಯಲ್ಲವೇ. ಅನುಭವಿಸುತ್ತಿರುವ ವ್ಯಾಧಿಗಳಿಂದ ಮುಂದೆ ಬರುವ ವ್ಯಾಧಿಗಳಿಂದ ಶಾಶ್ವತವಾಗಿ ತಪ್ಪಿಸಿಕೊಳ್ಳಬೇಕಾದರೆ ಧ್ಯಾನವೇ ಏಕೈಕ ಶರಣು. ಧ್ಯಾನಂ ಶರಣಂ ಗಚ್ಚಾಮಿ. ವೈದ್ಯರಿಂದ ಔಷಧಿಗಳಿಂದ ವ್ಯಾಧಿಗಳು ಹೋಗುವುದಿಲ್ಲ. ಇಲ್ಲದ ಕಾಯಿಲೆಗಳು ಸಹ ನಿಜಕ್ಕೂ ಆ ವಿಷತುಲ್ಯ ಔಷಧಿಗಳಿಂದ ಇನ್ನೂ ಹೆಚ್ಚಾಗುತ್ತದೆ. ರೋಗಗಳಿಗೆ ಮೂಲ ಪಾಪಕರ್ಮಗಳು, ಪಾಪಕರ್ಮಗಳಿಗೆ ಮೂಲ ಅವಿದ್ಯೆ. ಅವಿದ್ಯೆಯನ್ನು ನಾಶ ಮಾಡುವುದೇ ಧ್ಯಾನವೇ, ಆತ್ಮಜ್ಞಾನವೇ. ಅವಿದ್ಯೆಯನ್ನು ನಾಶ ಮಾಡುವುದು ಧ್ಯಾನವೇ, ಆತ್ಮಜ್ಞಾನವೇ ಅಂತ ಹೇಳ್ತಾ ಇದ್ದಾರೆ. ಲಲಾಟ ಲಿಖಿತ ಅಂದರೆ ವಿಧಿದ ಲಿಖಿತ ಅಂತೀವಲ್ವ. ಯಾವುದೂ ಲಲಾಟ ಲಿಖಿತವಲ್ಲ. ನಮ್ಮ ಸ್ವಂತ ಕರ್ಮಗಳೇ ಮರಳಿ ಕರ್ಮ ಫಲಗಳಾಗಿ ಬದಲಾಗಿ ನಮ್ಮನ್ನು ವರಿಸ್ತಾ ಇರುತ್ತದೆ ಅಥವಾ ಶಪಿಸುತ್ತಿರುತ್ತವೆ. ನಮ್ಮ ಜೀವನದ ವಿಧಾತ ನಾವೇ, ನಮ್ಮ ಜೀವನದ ನಿರ್ಮಾಣ ಕರ್ತೃ ನಾವೇ. ನಾವು ಏನು ಬೇಕೆಂದರೆ ಅದನ್ನು ಮಾಡಬಹುದು. ನಮ್ಮ ಜೀವನ ನಮ್ಮ ಇಷ್ಟ, ಎಲ್ಲ ನಮ್ಮ ಬಯಕೆ, ಎಲ್ಲ ನಮ್ಮ ಇಷ್ಟ. ಭೂತಕಾಲದಂತೆ ವರ್ತಮಾನ ಎಂದೂ ಇರದು. ವರ್ತಮಾನವೇ ವರ್ತಮಾನವನ್ನು ಸೃಷ್ಟಿಸುತ್ತಾ ಇರುತ್ತದೆ. ಇನ್ನು ಹೇಳಬೇಕಾದರೆ ಭವಿಷ್ಯತ್ತೇ ವರ್ತಮಾನವನ್ನು ಸೃಷ್ಟಿಸುತ್ತಾ ಇರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟ, ಆದರೆ ಇದೇ ಸತ್ಯ. ನಮ್ಮ ಜೀವನದ ವಾಸ್ತವಗಳು ನಮ್ಮ ಆಲೋಚನೆಗಳ ಪರ್ಯಾವಸಾನಗಳು. ನಮ್ಮ ಜೀವನದ ವಾಸ್ತವಗಳು ನಮ್ಮ ವಾಕುಗಳ ಪರ್ಯಾವಸಾನಗಳು. ನಮ್ಮ ಜೀವನದ ವಾಸ್ತವಗಳು ನಮ್ಮ ಕರ್ಮಗಳ ಪರಿಣಾಮಗಳು. ಗತ ಏನೇ ಆದರೂ ವರ್ತಮಾನವು ಪ್ರಸ್ತುತ ನಮ್ಮ ಕೈಯಲ್ಲಿಯೇ ಇದೆ. ಆದ್ದರಿಂದ ಅದನ್ನು ಆಗಿಂದಾಗ ಸರಿಪಡಿಸಿಕೊಳ್ಳುತ್ತಿದ್ದರೆ ಸಾಕು. ಅಜ್ಜನು ಅಲ್ಪಜನು ವಿಘ್ನನು. ಅಜ್ಜನು ಅಂದರೆ ಅಜ್ಞಾನಿ, ಸ್ವಲ್ಪವೂ ಜ್ಞಾನ ಇಲ್ಲದವನು, ಏನೂ ತಿಳಿಯದವನು ಎಂದರ್ಥ. ಇಹಲೋಕವೇ ಸರ್ವವೂ ಎಂದು ಭಾವಿಸಿ ಕೇವಲ ಶಾರೀರಿಕ ಬಯಕೆಗಳ ತೃಪ್ತಿಗಾಗಿಯೇ ಸರ್ವಶಕ್ತಿಯುಕ್ತಿಗಳನ್ನು ಪ್ರಯೋಗಿಸುತ್ತಾ ಕೇವಲ ಸ್ವಲ್ಪ ಸುಖವನ್ನು ಮತ್ತು ಬೆಟ್ಟದಷ್ಟು ದುಃಖವನ್ನು ಅನುಭವಿಸುವವನೇ ಅಜ್ಞನು ಅಂತ. ಅಲ್ಪಜ್ಞನು ಅಂದರೆ ಅಲ್ಪಜ್ಞಾನಿ. ಪರಲೋಕಗಳು ಇವೆ ಎಂದು ತಿಳಿದುಕೊಂಡರೂ ಗ್ರಹಿಸಿದರೂ ಇಹಲೋಕ ವಿಷಯಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡುತ್ತಾ ಆಧ್ಯಾತ್ಮಿಕ ಪ್ರಗತಿಗೆ ಕೊಡಬೇಕಾದ ಪ್ರಾಮುಖ್ಯತೆಯನ್ನು ಸ್ವಲ್ಪವೂ ಕೊಡದೆ ಸುಖ ದುಃಖಗಳನ್ನು ವಿಭಿನ್ನ ರೀತಿಯಲ್ಲಿ ಹಗಲು ರಾತ್ರಿಯಂತೆ ಅನುಭವಿಸುವವನೇ ಅಲ್ಪಜ್ಞನು ಅಂತ. ವಿಘ್ನನು ಅಂದರೆ ಪೂರ್ಣ ಜ್ಞಾನಿ. ಆಧ್ಯಾತ್ಮಿಕ ಉನ್ನತಿಗೆ ಅತ್ಯಧಿಕ ಪ್ರಾಧಾನ್ಯತೆಯನ್ನು ನೀಡುತ್ತಾ ಇಹಲೋಕ ವಿಷಯಗಳಿಗೆ ತಕ್ಕಷ್ಟು ಮಾತ್ರವೇ ಪ್ರಾಮುಖ್ಯತೆಯನ್ನು ನೀಡುವವನು. ಸ್ವಂತ ಕಲ್ಯಾಣವನ್ನು ಪೂರ್ಣ ಲೋಕ ಕಲ್ಯಾಣ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಭಾಗವಾಗಿ ಮಾತ್ರವೇ ಭಾವಿಸುವವನು. ವಿಜ್ಞಾನಿಯೇ ದುಃಖರಹಿತನಾದ ಅವಿಚ್ಛಿನ್ನವಾದ ಆನಂದವನ್ನು ಸದಾ ಅನುಭವಿಸುತ್ತಾ ಇರುತ್ತಾನೆ. ವಿಘ್ನರಾಗಿ ಆಗುವುದೇ ನಮ್ಮೆಲ್ಲರ ಲಕ್ಷ್ಯ. ನಾವೆಲ್ಲರೂ
ವಿಜ್ಞಾನಿಗಳಾಗಬೇಕು. ವಿಜ್ಞಾನಿಗಳ ಥರ ದುಃಖರಹಿತವಾದ ಅವಿಚ್ಛಿನ್ನವಾದ ಆನಂದವನ್ನು ಸವಿಯುತ್ತಾ ನಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯ ಅಂದರೆ ಏನು ನೋಡೋಣ. ಯಾಚಿನೋತಿ ಆಚರತಿ ಆಚರಾಯತಿ ಚ ಸಹ ಆಚಾರ್ಯ ಎಂದು ಆಚಾರ್ಯ ಎನ್ನುವ ಪದದ ನಿರ್ವಚನೆ. ಯಾಚಿಸುವುದು ಅಂದರೆ ಆತ್ಮಜ್ಞಾನವನ್ನು ಯಾಚಿಸುವುದು ಎಂದರ್ಥ. ಆಚಾರ್ಯ ಎನ್ನುವವನು ಮೊದಲು ಅನೇಕ ಗುರುಗಳ ಮೂಲಕ ಆತ್ಮಜ್ಞಾನವನ್ನು ಶೇಖರಿಸಿ ಸಾಧನೆಯಿಂದ ಅದನ್ನು ತನ್ನ ಸ್ವ ಅನುಭವವಾಗಿ ಬದಲಾಯಿಸಿ ಅನಂತರ ಅದೇ ವಿಧವಾದ ಆತ್ಮ ಅಭ್ಯಾಸವನ್ನು ಇತರರಿಂದಲೂ ಸಹ ಆಚರಣೆ ಮಾಡಿಸುತ್ತಾನೆ. ಪ್ರತಿಯೊಬ್ಬನೂ ಆಚಾರ್ಯನಾಗಬೇಕು. ಆಚಾರ್ಯನಾಗಲು ಈ ಭೂಮಂಡಲದಲ್ಲಿರುವ ಪ್ರತಿಯೊಬ್ಬರೂ ಪ್ರಯತ್ನಿಸಬೇಕು. ಆಚಾರ್ಯನಾಗುವವರೆಗೂ ನಾವು ಮತ್ತೆ ಮತ್ತೆ ಹುಟ್ಟಿ ಬರುತ್ತಲೇ ಇರಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಆಚಾರ್ಯರಾಗಬೇಕು. ಆಚಾರ್ಯರಾಗಲು ಪ್ರಯತ್ನಿಸಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧನ್ಯವಾದಗಳು ಮಾಸ್ಟರ್ಸ್.